ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ದೆಹಲಿಯಲ್ಲಿ ಒಂದೇ ಮೀಟಿಂಗ್ ಆದ್ರೆ 3 ಚರ್ಚೆಗಳು ನಡೀತಾ ಇರೋದು. ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ, ಖರ್ಗೆ ಜೊತೆ ಡಿಕೆ ಮತ್ತು ಸಿದ್ದು ಚರ್ಚೆಯನ್ನ ಮಾಡಿರೋದು. ಲಿಸ್ಟ್ ಫೈನಲ್ ಮಾಡಿಕೊಂಡೇ ಚರ್ಚೆ ನಡೆಸಿದಂತ ಸಿದ್ದು ಮತ್ತು ಡಿಕೆ. ಒಂದೇ ಮೀಟಿಂಗ್, 3 ವಿಚಾರಗಳ ಚರ್ಚೆ. ದೆಹಲಿಯಲ್ಲಿ ಒಂದೇ ಮೀಟಿಂಗ್ ನಲ್ಲಿ 3 ವಿಚಾರಗಳ ಚರ್ಚೆ. ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್, ಖರ್ಗೆ ಜೊತೆ ಡಿಕೆ, ಸಿದ್ದರಾಮಯ್ಯ ಚರ್ಚೆ ಮಾಡಿರೋದು. ಲಿಸ್ಟ್ ಫೈನಲ್ ಮಾಡಿಕೊಂಡೇ ಚರ್ಚೆ ನಡೆಸಿದಂತ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಇಬ್ಬರದ್ದು ಕೂಡ ಒಂದೊಂದು ಪ್ರತ್ಯೇಕ ಪಟ್ಟಿ ಇತ್ತು. ಅದು ಡಿಸಿಎಂ ಸ್ಥಾನಕ್ಕೆ ಇರಬಹುದು, ಸಚಿವ ಸಂಪುಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರಬಹುದು, ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಯಾರಿಗೆ ಅನ್ನೋದ್ರ ಬಗ್ಗೆ ಕೂಡ. ದೆಹಲಿಯಲ್ಲಿ ಈಗಾಗಲೇ ಪಟ್ಟಿ ಫೈನಲ್ ಮಾಡಿರುವಂತ ಹೈಕಮಾಂಡ್ ನಾಯಕರು ಹಾಗಾದ್ರೆ ಯಾವ ಲಿಸ್ಟ್ ನಲ್ಲಿ ಇದ್ದಂತ ಹೆಸರನ್ನ ಪರಿಗಣನೆಗೆ ತೆಗೆದುಕೊಂಡಿದ್ದಾರೆ? ಆ ಫೈನಲ್ ಆದಂತ ಲಿಸ್ಟ್ ನಲ್ಲಿ ಯಾರಿದ್ದಾರೆ? ಡಿಕೆ ಶಿವಕುಮಾರ್ ಸಚಿವ ಸಂಪುಟಕ್ಕೆ ಸೇರುವ ಸಚಿವರ ಪಟ್ಟಿ ಫೈನಲ್ ಆಗಿದೆಯಂತೆ. ಫೈನಲ್ ರಿಪೋರ್ಟ್ ಗ್ಯಾರಂಟಿ ನ್ಯೂಸ್ಗೆ ಲಭ್ಯ ಆಗಿದೆ. ಸಚಿವರ ಜಾತಿವಾರು ಪಟ್ಟಿ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದೆ. ಕಾಂಗ್ರೆಸ್ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿನೇ ಪಟ್ಟಿ ಫೈನಲ್ ಮಾಡಲಾಗಿದೆ. ಆ ಪಟ್ಟಿ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದೆ. ಹೈಕಮಾಂಡ್ ಅಂಗಳದಲ್ಲಿ ಫೈನಲ್ ಆಗಿದೆ 28 ಹೆಸರು. ಮೊದಲ ಮತ್ತು 2ನೇ ಸಾಲಿನಲ್ಲಿ ಸೇರುವವರ ಪಟ್ಟಿ ಫೈನಲ್ ಆಗಿರೋದು. ಸಮುದಾಯವಾರು ಪಟ್ಟಿ ಫೈನಲ್ ಮಾಡಿರುವಂತ ಹೈಕಮಾಂಡ್ ಆ ಪಟ್ಟಿ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದೆ. ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟಕ್ಕೆ ಸೇರುವ ಆ 28 ಜನರು ಯಾರು ಅಂದ್ರೆ 2 ಹಂತದಲ್ಲಿ ಸಚಿವ ಸಂಪುಟ ರಚನೆ ಆಗುತ್ತೆ. ನಾಳೆ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಅವರ ಜೊತೆಗೆ ಪ್ರಮಾಣ ವಚನ ಸ್ವೀಕಾರ ಮಾಡೋದ್ಯಾರು? 2ನೇ ಹಂತದಲ್ಲಿ ಹಾಗಾದ್ರೆ ಸಚಿವರು ಆಗೋದ್ಯಾರು? ಆ ಫೈನಲ್ ಪಟ್ಟಿ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದೆ. ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಇಬ್ಬರು ಕೂಡ ಪ್ರತ್ಯೇಕ ಪಟ್ಟಿ ತೆಗೆದುಕೊಂಡು ಹೋಗಿದ್ರು. ಸಂಭಾವ್ಯ ಸಚಿವರ ಪಟ್ಟಿಯನ್ನ ನೀವು ಗ್ಯಾರಂಟಿ ನ್ಯೂಸ್ ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ದೀರಿ. ಚಲುವರಾಯಸ್ವಾಮಿ ಒಕ್ಕಲಿಗ ಕೋಟಾದಲ್ಲಿ, ಕೃಷ್ಣ ಭೈರೇಗೌಡ ಕೂಡ ಒಕ್ಕಲಿಗ, ಇನ್ನು ಎಂ ಕೃಷ್ಣಪ್ಪ ಅವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು, ಶಿವಲಿಂಗೇಗೌಡ ಇವರು 4 ಜನರು. ಅದರ ಜೊತೆಗೆ ಒಟ್ಟು 28 ಜನರು ಅಂತ ಬಂದಾಗ ಸಂಭಾವ್ಯ ಪಟ್ಟಿಯನ್ನ ನೀವು ಗಮನಿಸ್ತಾ ಇದ್ದೀರಿ. ಒಕ್ಕಲಿಗ ಕೋಟಾದಲ್ಲಿ ಬರುವಂತ ಈ 4 ನಾಯಕರು, ಅದ್ರ ಜೊತೆಗೆ ಉಳಿದ ಸಮುದಾಯಗಳನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಯಾವ್ಯಾವ ಸಮುದಾಯಕ್ಕೆ ಎಷ್ಟೆಷ್ಟು ಜನರಿಗೆ ಹಾಗಾದ್ರೆ ಸಚಿವ ಸಂಪುಟದಲ್ಲಿ ಮಣೆ ಹಾಕಲಾಗ್ತಾ ಇದೆ. ಇನ್ನು ಲಿಂಗಾಯತ ಕೋಟಾದಲ್ಲಿ ಎಂಬಿ ಪಾಟೀಲ್ ಅವರ ಹೆಸರು, ಈಶ್ವರ್ ಖಂಡ್ರೆ, ಲಕ್ಷ್ಮಿ ಹೆಬ್ಬಾಳ್ಕರ್ ಜೊತೆಗೆ ಲಕ್ಷ್ಮಣ ಸವದಿ, ಈ 4 ಹೆಸರು ಸಂಭಾವ್ಯ ಸಚಿವರ ಪಟ್ಟಿಯಲ್ಲಿ ಇದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಎಂಬಿ ಪಾಟೀಲ್, ಈಶ್ವರ್ ಖಂಡ್ರೆ, ಲಕ್ಷ್ಮಿ ಹೆಬ್ಬಾಳ್ಕರ್, ಲಕ್ಷ್ಮಣ ಸವದಿ. ಬಿಜೆಪಿಯಿಂದ ಕಾಂಗ್ರೆಸ್ಗೆ ಸೇರ್ಪಡೆಯಾದಂತ ಲಕ್ಷ್ಮಣ ಸವದಿ ಅವರ ಹೆಸರು ಕೂಡ ಈ ಪಟ್ಟಿಯಲ್ಲಿ ಇದೆ. ಇನ್ನು ಎಂಬಿ ಪಾಟೀಲ್, ಈಶ್ವರ್ ಖಂಡ್ರೆ, ಲಕ್ಷ್ಮಿ ಹೆಬ್ಬಾಳ್ಕರ್ ಇವರೆಲ್ಲರೂ ಕೂಡ ಇದ್ದಂತವ್ರೆ. ಅದರ ಜೊತೆಗೆ ಇವ್ರ ಹೆಸರು ಆಡ್ ಆಗಿದೆ. ಇನ್ನು ಡಾಕ್ಟರ್ ಜಿ ಪರಮೇಶ್ವರ್ ದಲಿತ ಕೋಟಾದಲ್ಲಿ ಪ್ರಿಯಾಂಕ್ ಖರ್ಗೆ, ಪರಮೇಶ್ವರ್ ಹಾಗೂ ರೂಪಕಲಾ ಶಶಿಧರ್, ನರೇಂದ್ರ ಸ್ವಾಮಿ ಇವರ ಹೆಸರು ಈಗ ಪಟ್ಟಿಯಲ್ಲಿ ಸೇರ್ಪಡೆಯಾಗಿದೆಯಂತೆ. ಪರಮೇಶ್ವರ್, ಪ್ರಿಯಾಂಕ್ ಖರ್ಗೆ, ಎಚ್ ಸಿ ಮಹದೇವಪ್ಪ,
ರೂಪಾ ಶಶಿಧರ್ ಇವರ ಹೆಸರು ಈಗ ದಲಿತ ಕೋಟಾದಲ್ಲಿ ಕಾಣಿಸ್ಕೊಂಡಿದೆ. ನರೇಂದ್ರ ಸ್ವಾಮಿ ಅವರ ಹೆಸರು ಕೂಡ. ನರೇಂದ್ರ ಸ್ವಾಮಿ ಅವರು ಆ ಕಡೆ ಡಿ.ಕೆ. ಶಿವಕುಮಾರ್ ಕಡೆನೂ ಅಲ್ಲ, ಸಿದ್ದರಾಮಯ್ಯ ಕಡೆನೂ ಅಲ್ಲ, ಇಬ್ಬರ ಕಡೆನೂ ಬ್ಯಾಲೆನ್ಸ್ಡ್. ಇವ್ರ ಹೆಸರು ಈಗ ಈ ದಲಿತ ಕೋಟಾದಲ್ಲಿ ಕಾಣಿಸ್ಕೊಳ್ತಾ ಇರೋದು. ಸಮುದಾಯವಾರು ಕೋಟಾ ಹೆಸರುಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗುವಂತ ಸಂಭಾವ್ಯ ಸಚಿವರ ಪಟ್ಟಿ. ಇನ್ನು ಯುಟಿ ಖಾದರ್, ಹ್ಯಾರಿಸ್, ಸಲೀಂ ಅಹಮದ್ ಇವರು ಮುಸ್ಲಿಂ ಕೋಟಾದಲ್ಲಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದಂತ ಮುಸ್ಲಿಂ ಸಮುದಾಯದಲ್ಲಿ ಯುಟಿ ಖಾದರ್ ಸ್ಪೀಕರ್ ಆಗಿದ್ರು. ಇನ್ನು ಹ್ಯಾರಿಸ್, ಸಲೀಂ ಅಹಮದ್ ಇವರ ಹೆಸರು ಕಾಣಿಸ್ಕೊಳ್ತಾ ಇದೆ. ಅಲ್ಲಿಗೆ ಜಮೀರ್ ಹೆಸರು ಇಲ್ವಾ? ಯಾಕೆಂದ್ರೆ ಅವರ ವಿರುದ್ಧ ಬಂದಿರುವಂತಹ ಆರೋಪಗಳು, ವಿವಾದಗಳು, ಅದರಿಂದಾಗಿ ಹೆಸರನ್ನ ಕಿಕ್ಔಟ್ ಮಾಡಿರಬಹುದು. ಯುಟಿ ಖಾದರ್, ಹ್ಯಾರಿಸ್, ಸಲೀಂ ಅಹಮದ್ ಇವರ ಹೆಸರು ಈಗ ಮುಸ್ಲಿಂ ಸಮುದಾಯದ ಕೋಟಾದಡಿ ಕಾಣಿಸ್ಕೊಳ್ತಾ ಇದೆ. ಇನ್ನು ಇದ್ರ ಜೊತೆಗೆ ಇನ್ನಿಬ್ಬರಿಗೂ ಕೂಡ ಅವಕಾಶ ಇದೆಯಂತೆ ಮುಸ್ಲಿಂ ಕೋಟಾದಲ್ಲಿ. ಆ ಇಬ್ಬರ ಹೆಸರನ್ನ ಇನ್ನೂ ಪೆಂಡಿಂಗ್ ಇಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅದು ಯಾರು ಅನ್ನೋದು ಕೂಡ ಫೈನಲ್ ಆಗಬೇಕಾಗಿದೆ. ಖಚಿತ ಮಾಹಿತಿಯ ಜೊತೆಗೆ ಅದ್ರ ಬಗ್ಗೆನೂ ಕೂಡ ನಾವು ನಿಮ್ಗೆ ಡೀಟೇಲ್ಸ್ ಕೊಡ್ತೀವಿ. ಸದ್ಯಕ್ಕೆ ಈ ಮೂವರ ಹೆಸರಂತೂ ಈಗ ಮುಂಚೂಣಿಯಲ್ಲಿದೆ. ಸಂಭಾವ್ಯ ಸಚಿವರ ಪಟ್ಟಿಯಲ್ಲಿ ಇವ್ರ ಹೆಸರು ಈಗ ಒಂದ್ ರೀತಿಯಾಗಿ ಫೈನಲ್ ಆದಂತೆ ಕಾಣಿಸ್ತಾ ಇದೆ. ಯಾವ್ಯಾವ ಸಮುದಾಯದಲ್ಲಿ ಯಾರ್ಯಾರ ಹೆಸರನ್ನ ಹೈಕಮಾಂಡ್ ಪರಿಗಣಿಸಿದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಇನ್ನು ಕ್ರಿಶ್ಚಿಯನ್ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಕೆಜೆ ಜಾರ್ಜ್, ಪುಟ್ಟರಂಗ ಶೆಟ್ಟಿ ಜೊತೆಗೆ ಆರ್.ವಿ. ದೇಶಪಾಂಡೆ. ಇನ್ನು ಕ್ರಿಶ್ಚಿಯನ್ ನಲ್ಲಿ ಕೆಜೆ ಜಾರ್ಜ್ ಅವರಿಗೆ, ಉಪ್ಪಾರದಲ್ಲಿ ಪುಟ್ಟರಂಗ ಶೆಟ್ಟಿ ಅವರಿಗೆ, ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದ ಆರ್.ವಿ. ದೇಶಪಾಂಡೆ ಅವರ ಹೆಸರನ್ನು ಕೂಡ ಕನ್ಸಿಡರ್ ಮಾಡಿದ್ದಾರಂತೆ. ಸಂಭಾವ್ಯ ಸಚಿವರ ಪಟ್ಟಿಯನ್ನ ನೀವು ಗಮನಿಸ್ತಾ ಇದ್ದೀರಿ. 28 ಜನರ ಒಂದ್ ರೀತಿ ಫೈನಲೈಸ್ ಆಗಿರುವಂತ ಪಟ್ಟಿ ಇದು. ಹೈಕಮಾಂಡ್ ನಾಯಕರ ಜೊತೆಗೆ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಡಿಸ್ಕಷನ್ ಮಾಡಿದ ನಂತರ ಈ ಹೆಸರುಗಳು ಈಗ ಹೈಕಮಾಂಡ್ ನ ಪಟ್ಟಿಯಲ್ಲಿದ್ದಾವೆ ಅನ್ನುವಂತ ಒಂದು ಮಾಹಿತಿ. ಇದರ ಜೊತೆಗೆ ಬೇರೆ ಬೇರೆ ಸಮುದಾಯಕ್ಕೆ ಸಂಬಂಧಪಟ್ಟವರ ಹೆಸರನ್ನು ಕೂಡ ನೀವಿಲ್ಲಿ ಗಮನಿಸ್ತಾ ಇದ್ದೀರಿ. ಒಂದೊಂದಾಗೆ ಸಮುದಾಯವಾರು ಎಷ್ಟೆಷ್ಟು ಜನರಿಗೆ ಎಷ್ಟು ಕೋಟಾದಡಿ ಕೊಡ್ತಾ ಇದ್ದಾರೆ ಅಂತ, ಎಷ್ಟು ಜನರನ್ನ ಕನ್ಸಿಡರ್ ಮಾಡಿದ್ದಾರೆ ಅಂತ. ಪುಟ್ಟರಂಗ ಶೆಟ್ಟಿ, ಉಪ್ಪಾರ, ಅದರ ಜೊತೆಗೆ ಬ್ರಾಹ್ಮಣ, ಆರ್.ವಿ. ದೇಶಪಾಂಡೆ, ಇನ್ನು ಕೊಡಬ ಪೊನ್ನಣ್ಣ, ಈಡಿಗ, ಮಧು ಬಂಗಾರಪ್ಪ, ಮತ್ತೊಂದು ಕಡೆ ಯತೀಂದ್ರ ಸಿದ್ದರಾಮಯ್ಯ ಅವರ ಹೆಸರು, ಬೈರತಿ ಸುರೇಶ್ ಅವರ ಹೆಸರು. ಕುರುಬ ಕೋಟಾದಲ್ಲಿ ಇವರಿಬ್ಬರ ಹೆಸರು ಕನ್ಸಿಡರ್ ಆಗಿದೆ. ಯತೀಂದ್ರ ಸಿದ್ದರಾಮಯ್ಯನವರ ಪುತ್ರರು, ಜೊತೆಗೆ ಎಂಎಲ್ಸಿ, ಕುರುಬ ಸಮುದಾಯದಿಂದ ಅವರನ್ನ ಕನ್ಸಿಡರ್ ಮಾಡಿರೋದು. ಇನ್ನು ಭೈರತಿ ಸುರೇಶ್ ಅಂತ ಬಂದಾಗ ಸಿದ್ದರಾಮಯ್ಯನವರ ಅತ್ಯಾಪ್ತರು, ಇವರು ಕೂಡ ಕುರುಬ ಸಮುದಾಯ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್. ಈಗ ಸಂಭಾವ್ಯ ಪಟ್ಟಿಯನ್ನ ನಾವು ಗಮನಿಸ್ತಾ ಇದ್ವಿ. ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ಅವರ ಸಚಿವ ಸಂಪುಟದಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾರೆ, ಯಾರು ಸದಸ್ಯರಾಗ್ತಾರೆ ಅಂತ ಬಂದಾಗ 28 ಜನರ ಪಟ್ಟಿ ಸಿಕ್ಕಿರುವಂತದ್ದು. ಇದೇ ಫೈನಲೈಸ್ಡ್. ಜೊತೆಗೆ ಯಾವ ಮಾನದಂಡಗಳು, ಸಮುದಾಯ ಅಂತ ಬಂದಾಗ ಹೆಂಗ್ ಕನ್ಸಿಡರ್ ಮಾಡಿದ್ದಾರೆ, ಏನ್ ಡೀಟೇಲ್ಸ್ ಇದೆ? ಎಷ್ಟು ಸೌಖ್ಯ ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿರುವಂತ ಎಕ್ಸ್ಕ್ಲೂಸಿವ್ ಪಟ್ಟಿ ಇದು. ಈ ಒಂದು ಪಟ್ಟಿಯನ್ನೇ ಇಟ್ಕೊಂಡು ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟ ರಚನೆ ಆಗತ್ತೆ ಅನ್ನುವಂಥದ್ದು ಬಹಳ ಚರ್ಚೆ ಆಗ್ತಿದೆ. ಯಾಕಂದ್ರೆ ಸಿದ್ದರಾಮಯ್ಯ ಪಟ್ಟಿ, ಡಿ.ಕೆ. ಶಿವಕುಮಾರ್ ಪಟ್ಟಿ ಮತ್ತು ಹೈಕಮಾಂಡ್ ಪಟ್ಟಿ, ಮೂರು ಪಟ್ಟಿಯನ್ನ ತಾಳೆ ಮಾಡಿ ನೋಡೋದಾದ್ರೆ ಇಲ್ಲಿ ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿರುವಂತ ಮಾಹಿತಿಯ ಪ್ರಕಾರ ಸಿದ್ದರಾಮಯ್ಯ ಮತ್ತು ಕೆ.ಸಿ. ವೇಣುಗೋಪಾಲ್ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಚರ್ಚೆಯನ್ನ ಮಾಡಿ ನಿನ್ನೆ ತಡರಾತ್ರಿವರೆಗೂ ಕೂಡ ಒಂದಿಷ್ಟು ಚರ್ಚೆಯನ್ನು ಮಾಡಲಾಗಿತ್ತು. ಮತ್ತೆ ಇವತ್ತು ಕೂಡ ಸಭೆಯನ್ನು ನಡೆಸಲಾಗ್ತಿರುವಂತದ್ದು. ಈ ಒಂದು ಹೈಕಮಾಂಡ್ ಅಂಗಳದಲ್ಲಿ 28 ಜನರ ಹೆಸರನ್ನ ಫೈನಲ್ ಮಾಡಲಾಗಿದೆ. ಮೊದಲು ಮತ್ತು 2ನೇ ಸಾಲಿನಲ್ಲಿ ಸಚಿವ ಸಂಪುಟ ರಚನೆ ಮಾಡೋದಕ್ಕೆ ಈಗ ಹೈಕಮಾಂಡ್ ನಾಯಕರು ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ. ಯಾವ್ಯಾವ ಸಮುದಾಯಕ್ಕೆ ಎಷ್ಟೆಷ್ಟು ಸ್ಥಾನಗಳು ಸಿಗತ್ತೆ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಒಂದ್ ಕಡೆ ಜಿಲ್ಲಾವಾರು ಮತ್ತೆ ಪ್ರಾದೇಶಿಕವಾರು ಮತ್ತು ಜಾತಿಯ ಲೆಕ್ಕಾಚಾರದಲ್ಲಿ ಸಚಿವರನ್ನ ಆಯ್ಕೆ ಮಾಡಿರುವಂತದ್ದು. ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಒಕ್ಕಲಿಗ ಸಮುದಾಯದಲ್ಲಿ ಯಾರೆಲ್ಲ ಸಚಿವರಾಗ್ತಾರೆ ಅನ್ನೋದನ್ನ ನೋಡೋದಾದ್ರೆ ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಿದ್ದಾರೆ. ಚಲುವರಾಯಸ್ವಾಮಿ, ಕೃಷ್ಣ ಬೈರೇಗೌಡ, ಎಂ ಕೃಷ್ಣಪ್ಪ ಮತ್ತು ಶಿವಲಿಂಗೇಗೌಡ ಅವರಿಗೆ ಒಕ್ಕಲಿಗ ಸಮುದಾಯದಲ್ಲಿ ಈಗ ಸಚಿವ ಸ್ಥಾನವನ್ನು ನೀಡಲಾಗ್ತಾ ಇರುವಂತದ್ದು. ಪ್ರಮುಖವಾಗಿ ರಾಜ್ಯದಲ್ಲಿ ಲಿಂಗಾಯತ್ ಸಮುದಾಯ ಜಾಸ್ತಿ ಇರುವಂತದ್ದು. ಎಂ.ಬಿ. ಪಾಟೀಲ್, ಈಶ್ವರ್ ಖಂಡ್ರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಲಕ್ಷ್ಮಣ್ ಸವದಿ ಅವರ ಹೆಸರು ಈಗ ಇಲ್ಲಿ ಹೊಸದಾಗಿ ಕೇಳಿ ಬರ್ತಾ ಇದೆ. ಕಳೆದ ಬಾರಿ ಅವರು ಏನು ಚುನಾವಣಾ ಸಂದರ್ಭದಲ್ಲಿ ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ಗೆ ಸೇರಿದ್ರು.
ಪ್ರಬಲ ನಾಯಕ, ಅದರಲ್ಲೂ ಕೂಡ ಬಿಜೆಪಿ ಸರ್ಕಾರದ ಸಂದರ್ಭದಲ್ಲಿ DCM ಆಗಿದಂತ ಲಕ್ಷ್ಮಣ್ ಸವದಿ ಅವರಿಗೆ ಇಲ್ಲಿ ಅವಕಾಶವನ್ನ ಮಾಡಿಕೊಡ್ಲಾಗ್ತಾ ಇದೆ. ಇನ್ನೆರಡು ಸ್ಥಾನಗಳನ್ನ ಇಲ್ಲಿ ಪೆಂಡಿಂಗ್ ಇಡಲಾಗಿದೆ. ಅದು ಎರಡನೇ ಪಟ್ಟಿಯಲ್ಲಿ ಯಾರ ಹತ್ರ ಕೇಳಿ ಬರುತ್ತೆ ನೋಡ್ಬೇಕಾಗುತ್ತೆ. ಜೊತೆಗೆ ದಲಿತ ಕೋಟಾದಲ್ಲಿ ಪರಮೇಶ್ವರ್ ಮತ್ತು ಪ್ರಿಯಾಂಕ್ ಖರ್ಗೆ, ಮಹದೇವಪ್ಪ, ರೂಪಕಲಾ ಶಶಿಧರ್ ಮತ್ತೆ ನರೇಂದ್ರ ಸ್ವಾಮಿ, ಇಲ್ಲಿ 5 ಜನ ನಾಯಕರ ಹೆಸರು ಕೇಳಿ ಬರ್ತಾ ಇದೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಮಾಜ ಕಲ್ಯಾಣ ಸಚಿವರಾಗಿರುವಂತ ಮಹದೇವಪ್ಪ ಅವರ ಹೆಸರು ಇಲ್ಲಿ ಮುಖ್ಯವಾಗಿರುವಂತದ್ದು, ಮತ್ತೆ ಪರಮೇಶ್ವರ್ ಅವರು ಗೃಹ ಸಚಿವರಾಗಿರುವಂತದ್ದು, ಪ್ರಿಯಾಂಕ್ ಖರ್ಗೆ ಇವ್ರ ಜೊತೆಗೆ ಹೊಸದಾಗಿ ರೂಪಕಲಾ ಶಶಿಧರ್ ಮತ್ತು ನರೇಂದ್ರ ಸ್ವಾಮಿ ಅವರ ಹೆಸರು ಇಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಇನ್ನು ಮುಸ್ಲಿಂ ಸಮುದಾಯದಲ್ಲಿ ನೋಡೋದಾದ್ರೆ UT ಖಾದರ್ ಮತ್ತು ಸಲೀಂ ಅಹಮದ್ ಅವರಿಗೆ ಹೆಸರನ್ನ ಕೇಳಿ ಬರ್ತಾ ಇದೆ. ಪ್ರಮುಖವಾಗಿ UT ಖಾದರ್ ಅವರು ಸ್ಪೀಕರ್ ಆಗಿದ್ರು, ಅವರಿಗೆ ಹೊಸದಾಗಿ ಏನೋ ಒಂದು ಸಚಿವ ಸಂಪುಟದಲ್ಲಿ ಅವಕಾಶವನ್ನ ಮಾಡಿಕೊಳ್ಳಲಾಗ್ತದೆ ಅಂತ ಮಾತು ಕೇಳಿ ಬರ್ತಾ ಇತ್ತು. ಕಳೆದ ಬಾರಿ ನಡೆದಂತ ಸೆಷನ್ ನಲ್ಲೂ ಕೂಡ ಖಾದರ್ ಅವರು ಫೋಟೋ ಸೆಷನ್ ಮಾಡುವ ಮೂಲಕ ಒಂದಿಷ್ಟು ಕುತೂಹಲ ಕೆರಳಿಸಿದ್ರು. ಹೀಗಾಗಿ ಅವರನ್ನ ಸ್ಪೀಕರ್ ಮಾಡ್ತಾರೆ ಅನ್ನುವಂಥದ್ದು ಒಂದ್ ಕಡೆ ಕೇಳಿ ಬರ್ತಾ ಇದ್ರೆ, ಹೊಸ ಮುಖ ಹ್ಯಾರಿಸ್ ಅವರಿಗೆ ಮುಸ್ಲಿಂ ಕೋಟಾದಲ್ಲಿ ಅವಕಾಶವನ್ನ ಮಾಡಿಕೊಡ್ಲಾಗ್ತಾ ಇದೆ. ಇನ್ನು ಮುಸ್ಲಿಂ ಸಮುದಾಯದಲ್ಲಿ ಇನ್ನೊಂದು ಒಂದು ಸ್ಥಾನವನ್ನು ನೀಡಲಾಗುತ್ತೆ, ಅದು ಕೂಡ ಎರಡನೇ ಪಟ್ಟಿಯಲ್ಲಿ ಬರ್ತಾ ಇರುವಂತದ್ದು. ಕ್ರಿಶ್ಚಿಯನ್ ಕೋಟಾದಲ್ಲಿ KJ ಜಾರ್ಜ್ ಅವರಿದ್ದಾರೆ, ಅವರನ್ನ ಮುಂದುವರಿಸುವಂತ ಸಾಧ್ಯತೆ ಇರುವಂತದ್ದು. ಜೊತೆಗೆ ಕುರುಬ ಸಮುದಾಯದಲ್ಲಿ ಯತೀಂದ್ರ ಸಿದ್ದರಾಮಯ್ಯ, ಬೈರತಿ ಸುರೇಶ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಯತೀಂದ್ರ ಸಿದ್ದರಾಮಯ್ಯ ಅವರು DCM ಆಗ್ತಾರೆ ಅನ್ನೋದು ಕುತೂಹಲ ಇರುವಂತದ್ದು. ಅವರಿಗೆ ಸಚಿವದಾನ ಈಗಾಗಲೇ ಫಿಕ್ಸ್ ಆಗಿದೆ. ಇನ್ನು ನಾಯಕ ಸಮುದಾಯ ಸತೀಶ್ ಜಾರಕಿಹೊಳಿ ಮತ್ತು ನಾಗೇಂದ್ರ ಅವರನ್ನ ಏನು ಒಂದು ಹಗರಣದಲ್ಲಿ ಅಕ್ರಮದಲ್ಲಿ ರಾಜೀನಾಮೆ ಪಡೆಯಲಾಗಿತ್ತು, ಅವರಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರಿಗೆ ಮತ್ತೆ ಮುಂದುವರಿಸುವಂತ ಸಾಧ್ಯತೆ ಇರುವಂತದ್ದು. ಉಪ್ಪಾರ ಸಮುದಾಯದಲ್ಲಿ ಪುಟ್ಟರಂಗ ಶೆಟ್ಟಿ ಅವರು ಸಿದ್ದರಾಮಯ್ಯ ಅವರ ಅತ್ಯಾಪ್ತರು, ಹೀಗಾಗಿ ಅವರಿಗೆ ಒಂದು ಅವಕಾಶ ಮಾಡಿಕೊಡ್ಲಾಗ್ತಾ ಇದೆ ಅಂತ ಮಾತು ಕೇಳಿ ಬರ್ತಾ ಇದೆ. ಬ್ರಾಹ್ಮಣ ಕೋಟಾದಲ್ಲಿ RV ದೇಶಪಾಂಡೆ ಅವರ ಹೆಸರು ಕೇಳಿ ಬರ್ತಾ ಇದೆ. ಕೊಡವ ಸಮುದಾಯದಲ್ಲಿ ಪೊನ್ನಣ್ಣ, ಯಾಕಂದ್ರೆ CM ಅವರ ಕಾನೂನು ಸಲಹೆಗಾರ ಆಗಿದ್ರು, ಸಾಕಷ್ಟು ಕಾನೂನು ವಿಚಾರಗಳನ್ನು ತಿಳ್ಕೊಂಡವರು, ಮತ್ತೆ ಸಿದ್ದರಾಮಯ್ಯನವರಿಗೆ ಅತ್ಯಾಪ್ತರಿದ್ದ DK ಶಿವಕುಮಾರ್ ಅವರು ಕೂಡ ಅತ್ಯಾಪ್ತರಾಗಿದ್ದಾರೆ. ಈಡಿಗ ಸಮುದಾಯ ಮತ್ತೆ ಮರಾಠ ಸಮುದಾಯದಲ್ಲಿ ಈಡಿಗದಿಂದ ಮಧು ಬಂಗಾರಪ್ಪ ಹೆಸರು ಮುನ್ನೆಲೆಗೆ ಬರ್ತಾ ಇದ್ರೆ, ಇತ್ತ ಮರಾಠ ಸಮುದಾಯದಲ್ಲಿ ಶ್ರೀನಿವಾಸ ಮಾಣಿ ಅವರ ಹೆಸರು ಕೇಳಿ ಬರ್ತಾ ಇದೆ. 28 ಜನರ ಪಟ್ಟಿ ಇದೀಗ ಎಕ್ಸ್ಕ್ಲೂಸಿವ್ ಆಗಿ ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿರುವಂತದ್ದು. ಈ ಒಂದು ಪಟ್ಟಿಯ ಆಧಾರದಲ್ಲಿ ಮೊದಲ ಮತ್ತು ಎರಡನೇ ಸಾಲಿನಲ್ಲಿ ಈ ಸಚಿವ ಸಂಪುಟ ರಚನೆ ಆಗುವಂತದ್ದು. ನಾಳೆ ಸಂಜೆ DK ಶಿವಕುಮಾರ್ ಅವರ CM ಪ್ರಕರಣದ ಬಳಿಕ ಮೊದಲ ಪಟ್ಟಿಯಲ್ಲಿ ಯಾರೆಲ್ಲ ಇರ್ತಾರೆ, ಎರಡನೇ ಪಟ್ಟಿಯಲ್ಲಿ ಯಾರೆಲ್ಲ ಇರ್ತಾರೆ ಅನ್ನುವಂತಹ ಕುತೂಹಲ ಇರುವಂತದ್ದು. ಹೀಗಾಗಿ ಈ ಒಂದು ಪಟ್ಟಿಯಲ್ಲಿರುವಂತಹ ಹೆಸರುಗಳು ಸಾಕಷ್ಟು ಈಗ ಮುನ್ನೆಲೆಗೆ ಬರ್ತಾ ಇರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ದುರ್ಗೇಶ್ ಡೀಟೇಲ್ಸ್ಗೆ.